ಯವ್ವ ತಿಪ್ಕು ಮನ್ಗೂ ಓಡಾಡಿ 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 ಸಾಕು ಹೋಗ್ಬಿಡ್ತು ನನಗಂತೂ. ಯಪ್ಪ ಶಿವನೇ ಭಗವನ್ನೇ, ಆ ಮಾವನಣ್ಣ ತಿನ್ನೋ ಅವಶ್ಯಕತೆ ನಂಗೆ ಏನಿತ್ತು? ದೇಯ ಹೇಳಿತ್ತು ಒಂದೂ ಮುಟ್ಬೇಡ ಅಂತ. ನಾನೇ ಕೇಳಲಿಲ್ಲ. ಬಿಟ್ಟು ಸಿಕ್ತಲ್ಲ ಮಾವನಣ್ಣು ಅಂತ ಪೊದ್ದಿ ಮನೆಯಿಂದ ಒತ್ಕೊಂಡು ಹೋಗಿ ತಿಂದು 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 ಅಯ್ಯೋ ಬೇದಿ ಶುರುವಾಗ್ಬಿಟ್ಟೈತೆ. ಯಪ್ಪ ಆಯ್ತಿಲ್ಲ ಶಿವನೇ, ಆಯ್ತಿಲ್ಲ. ಏನು ಮಾನ ಮಾಡಬೇಕಲ್ಲ, ಈ ಬೇದಿ ನಿಲ್ಸಕ್ಕೆ ಏನು ಮಾಡಲಿ ನಾನಿವಾಗ? ಹಾಂ, ಪೊದ್ದಿನೂ ಮಾವನಣ್ಣು ತಿಂದಿತ್ತಾಳೆ, ಮತ್ತು ಅವಳಿಗೂ ಬೇದಿ ಶುರುವಾಗಿರ್ಬೇಕಲ್ವೇ? ಪೊದ್ದಿಗೂ ಬೇದಿ ಶುರುವಾಗಿರ್ತದೆ. ಇರು, ಹೋಗ್ಬಿಟ್ಟು ಪೊದ್ದಿ ನೀನು ಹೇಳ್ತೀನಿ. ಬೇದಿ ಶುರುವಾಯ್ತಾ ನಿನಗೆ, ಏನು ಮಾಡಿದೆ ಮೇಲ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಯಪ್ಪ ಸುಸ್ತಾಗಿ ಹಂಗೆ ತಲೆ ತಿರುಗ್ಬಿಟ್ಟು ಹಂಗೆ ಬಿದ್ದೋಗ್ಬಿಡ್ತೀನಿ ನಾನಂತೂ. ಇವಾಗ ಹೋಗಿ ಫಸ್ಟ್ ಪೊದ್ದಿನ ಕೇಳ್ತೀನಿ ಇರು. ಅದೇ ಸರಿ ಇವಾಗ. ಯವ್ವ ಲೇ ಪದ್ದಿಯೇ, ನನಗಂತೂ ಏನೂ ಕೆಲಸ ಹೇಳ್ಬೇಡ್ವೆ. ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡು, ದಯವಿಟ್ಟು ನಂಗೆ ಏನೂ ಹೇಳ್ಬೇಡ. ಯಪ್ಪ ನಾನಂತೂ ಸುಸ್ತಾಗ್ಬಿಟ್ಟೆ. ಏನೋ ಬಾಯಿ ತೊಪ್ಪಿಟ್ಟು ಸಂದಾಕ್ ನೋಡ್ಕೊತೀನಿ. ನಿನ್ಗೆ ಏನೂ ಕೆಲಸ ಮಾಡಬೇಡ, ಕುಂತ್ಕ ಅಂತ ಹೇಳ್ದೆ. ಕುಂತ್ಕೊಳ್ಳೋಕ್ಕಲ್ಲ ನನ್ನ ಕೈಲಿ 5 ನಿಮಿಷ ಆ ಕಡೆ ಈ ಕಡೆ ನೋಡೋಕ್ಕೂ ಆಯ್ತಿಲ್ಲ. ನೀನೇ ಗ್ರೇಟ್ ಬಿಡೆ ಯಪ್ಪ. ಮನೆ ಕ್ಯಾಮೆ ಎಲ್ಲ ಮಾಡಿ ಹೊಲ್ತಗುಳ್ದು ಕೆಲಸನೂ ಮಾಡಿ ಆಮೇಕಿಂದ ಕಂಡೋರ್ ಮನೆಗೂ ಹೋಗಿ ಕುಂತ್ಕೊಂಡು ಅಲ್ಟೆ ಹೊಡಿತೀಯಲ್ಲ. ನಿಮ್ಮ ಥರ ಹೆಂಗಸ್ರುಗಳು ಎಲ್ಲೂ ಸಿಗಕ್ಕಿಲ್ಲ ಬಿಡು. ನನಗೆ ಒಂದಿನ ಮಾಡಿದ್ದು ಕೇಣಿಯ ಮ್ಯಾಲೂ ಕೆಳಗೂ ಕೊಂಡ್ಬಿಡಂಗೆ ಆಗ್ಬಿಟ್ಟೈತೆ ನನಗಂತೂ. ಆಯ್ತಿಲ್ಲ ಕಣ್ಪತಿ, ನನ್ನ ಕೈಲಂತೂ ಆಯ್ತಿಲ್ಲ. ನಿಮ್ಮ ಅಮ್ಮನೂ ಯಾರನ್ನಾದ್ರೂ ಕರೆಸ್ಕೊಬಿಡು ಮನೆಗೆ. ಅದಕ್ಕಿನ್ನೂ ಬೇರೆ ಇನ್ನೇನೂ ನನ್ನ ಕೈಲಿ ಹೇಳೋಕ್ಕಾಗಿಲ್ಲ. ಇಲ್ಲ ನಮ್ಮ ಅಮ್ಮನೇ ಕರ್ಕೊಂಬಿಟ್ಟು ಬಂದರೆ ಹೋಗ್ಬಿಟ್ಟು ನಮ್ಮ ಅಮ್ಮನೇನೇ ಕರ್ಕೊಂಬಿಟ್ಟು ಬರ್ತೀನಿ. ನನ್ನ ತಂಗಿ ಮನೆಯಿಂದ ಹೆಂಗೋ ನೋಡ್ಕೊತದೆ, ನನ್ನ ಕೈಲಾಗಕ್ಕಿಲ್ಲ. ಅಯ್ಯೋ ನಾನೇ ನಿಮ್ಮ ನಂಬ್ಕಡಿಲ್ಲ ಬಿಡಿ. ನನಗೆ ಗೊತ್ತಿದ್ದು ನಿಮ್ಮ ಕೈಲಿ ಏನು ಕಿಸ್ಯಾಕಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತಿತ್ತು. ನಿಮ್ಮ ಕೈಲಿ ಏನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸರಿ ಬಿಡಿ, ಏನು ಬೇಡ, ಆಯ್ತು. ನನ್ನ ಕೆಲಸ ನಾನು ಮಾಡ್ಕೊತೀನಿ ಬಿಡು. ಬೇಜಾರು ಮಾಡ್ಕೊಬೇಡ ಕಣ್ಪುದ್ದಿ, ಬೇಜಾರು ಮಾಡ್ಕೊಬೇಡ. ಬ್ಯಾರೆ ಏನಾರ ಇದ್ರೆ ಇವಳು ಮಾಡ್ತೀನಿ. ಸಣ್ಣ ಸಣ್ಣ ಅಡುಗೆ ಮಾಡೋದು ಅದು ಇದು ನೀನೇನಿಯ ಮಾಡು. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ. ಸರಿನೇ? ನಮ್ಮ ಅಮ್ಮನೇ ಕರ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅಮ್ಮನೇ ಓಸಿ ನೋಡ್ಕೊತದೆ. ಯಾರು ಬೇಡ ಹೇಳಿ, ನಾನು ನೋಡ್ಕೊಳ್ಳೋದು ನಂಗೆ ಸಂದ ಗೊತ್ತು, ನೋಡ್ಕೊತೀನಿ. ಹೋಗಿ ಬ್ಯಾರೆ ಕ್ಯಾಮ್ ಏನಾರ ಇದ್ರೆ ನೋಡ್ಕೊ ಹೋಗಿ. ಸರಿ ಆಯ್ತು. ಪೊದ್ದು ಡಾರ್ಲಿಂಗ್, ನಾನು ಹಿಂಗೆ ಹೇಳಿಲ್ವಾ, ನನಗಿಂತ ಒಳ್ಳೆ ಹುಡುಗ ನಿಂಗೆ ಸಿಗಕ್ಕಿಲ್ಲ ಅಂದರೆ ಸಿಗಕ್ಕಿಲ್ಲ. ಅದಕ್ಕೆ ನನ್ನ ಜೊತೆ ಬಂದ್ಬಿಡು ಅಂದರೆ ನೀನು ಬರೋಕ್ಕಿಲ್ಲ. ಏನು ಮಾಡ್ತೀಯಾ? ನನ್ನ ಗಂಡ ಅಂದರೆ ನಿನ್ನ ಗಂಡನ ಜೊತೆ ಇರೋದಕ್ಕೆ ನೋಡ್ದ 10 ಪೈಸದ ಕೆಲಸನೂ ಮಾಡ್ಕೊಡೋಕ್ಕಿಲ್ಲ. ಅದೇ ನಾನಾಗಿದ್ರೆ ಅಯ್ಯೋ ನನ್ನ ಚಿನ್ನ ಬಂಗಾರಿ ಮುದ್ದು ಅಂತ ಹೇಳ್ಬಿಟ್ಟು ನಿಂಗೆ ಏಸ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಹೇಳು. ಅದಕ್ಕೆ ಹೇಳೋದು, ಹುಡುಗಿಯರು ಲೋಬರ್ಗಳನ್ನ ಮದುವೆ ಮಾಡ್ಕೊಂಡಿದ್ದಂಗೆ ಇಲ್ಲ ಅಂತ ಮನೆಗೆ ತೋರಿಸಿರೋನ್ನ ಮದುವೆ ಮಾಡ್ಕೊಬಿಟ್ರೆ ಹಿಂಗೆ ಆಗೋದು. ನೋಡುವ ಪೊದ್ದು ಡಾರ್ಲಿಂಗ್, ಇನ್ನೂ ಕಾಲ ಮಿಂಚಿಲ್ಲ. ನೀ ಸುಮ್ಕಿರು, ನಂಗೆ ರೇಗಿಸ್ಬೇಡ. ನೀನು ಹೊಸಿ ರೇಗಿಸ್ತೀಯ, ಶಾನೆ ರೇಗಿಸ್ತೀಯ ನೀನಂತಂದ್ರೆ ಸುಮ್ಕಿರು. ಇದೊಳ್ಳೆ ಸಂದಾಗಿ ಹೇಳ್ತೀಯ. ಈಗ ಬಸ್ರಿ ನಾನು ಈಗ ಹೆಂಗೋ ಕಷ್ಟಪಟ್ಕೊಂಡು ಹಂಗೋ ಹಿಂಗೋ ಇವನಿ. ನೀನು ಇನ್ನನ್ವೇ ತರಲೆ ಮಾಡಬೇಡ. ಹೋಗ್ಲಿ ಬಿಡು ಡಾರ್ಲಿಂಗ್, ನಿನಗೇನಿವಾಗ ಮನೆಯಾಗಿ ಏನು ಕೆಲಸ ಮಾಡ್ಕೊಡ್ಬೇಕು ಹೇಳು? ಎಲ್ಲ ಕೆಲಸನೂ ಪಟ 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 ಅಂತ ಮಾಡಿ ಮುಗಿಸ್ಬಿಡ್ತೀನಿ ಚಿಟಿಕೆ ಹೊಡೆದ್ಬಿಟ್ಟು. ನಿನ್ನ ಗಂಡ ಎಲ್ಲ ಯಾಕೆ ಸುಮ್ಕೇನೆ ನೀಯ? ಏನೇ ಆಗ್ಲಿ ಗಂಡನೇ ತಾನೆ, ಪತಿ ದೇವೋ ಭವ, ಗೊತ್ತೇನು? ಮತ್ ನಾನು ನಿನ್ ಕಂಡ್ರೆ ಇಷ್ಟನೇ ನಂಗೆ. ಅಯ್ಯೋ ಪದ್ದಿ ಬಂದ್ಲು ನೋಡು ನಿನ್ನ ಕುಚಿಕ್ಕು ಗೆಳತಿ. ಯವ್ವ ಪದ್ದಿ ಹೇಳಲಿ, ಅದು ಯಾಕೆ ಹಿಂಗ್ ಬಾಯ್ ಬಡ್ಕತ್ತೀಯ? ಅಯ್ಯೋ ಪದ್ದಿ, ಬಾತ್ರೂಮ್ ಎಲ್ಲೇಳು? ಅಲ್ಲಿ ಈಚೆ ಕಡೆ ಐತಲ್ವೇನೆ? ಬಾ, 1 ನಿಮಿಷ ಬಂದ ಇರು. ಸರೋಜಿ, ಒಳ್ಳೆ ಸರೋಜಿ. ಇವಳು ಯಾಕೆ ಹಿಂಗ ಆಡ್ತಾವಳೆ? ಅಯ್ಯ, ಅವಳೆ ಬಂದ್ಬಿಟ್ಟು ಹೇಳ್ತಳಿರು. ಅಪ್ಪ ನೀನೇನು ಎಡವಟ್ ಮಾಡಿಲ್ಲ ತಾನೆ? ಎಡವಟ್ರಾಯ ನೀನಂತೂ ಬೋಲೆ ಎಡವಟ್ ಮಾಡ್ತೀಯ ನೀನಂತೂ. ಅವಳು ಪಾಪ, ಅವಳನ್ನ ಗೊಳೋ ಅಂತ ಗೋಳೈಕತ್ತೀಯ ನೀನಂತೂ. ಅಯ್ಯೋ ಪಾಪ ಅನ್ನಿಸ್ತದೆ. ನನ್ನನ್ನು ಸಂದ ನೋಡ್ಕತ್ತೀಯ, ಅವಳನ್ನ ಕಡೆ ನಿಂಗೆ ಹಾಕಿಲ್ಲ. ನಾವು ಹುಡುಗರು ಹಂಗೇನೇನಿಯ, ಒಬ್ರನ್ನ ಮಾತ್ರ ಇಷ್ಟಪಡ್ತೀವಿ. ಹುಡುಗಿಯರ್ ಥರ 4 ಜನ ಇಷ್ಟಪಡಕ್ಕಿಲ್ಲ. ಹ್ಞೂ ಕಣಪ್ಪ, ನಾನು 50 ಜನ ಇಷ್ಟಪಟ್ಟಿದ್ದೆ. ನೀನು ಬಿಡು ಪದ್ದು ಡಾರ್ಲಿಂಗ್, ನೀನಂತೂ ಆ ಥರದ ಹುಡುಗಿ ನೀನಿಯಾ ಅಲ್ಲ. ನೀನು ಒಳ್ಳೆ ಹುಡುಗಿ ಅಂತ ನಂಗೆ ಸಂದ ಗೊತ್ತು. ಯವ್ವ ಪದ್ದಿ, ಆಯ್ತಿಲ್ವೇ ನಂಗೆ? ಆಯ್ತಿಲ್ಲ ನಂಗೆ. ತಲೆ ಎಲ್ಲ ತಿರುಗ್ತೈತೆ, ಸುಸ್ತಾಯ್ತೈತೆ, ಕೈ ಕಾಲೆಲ್ಲ ಹಂಗೇನಿಯೇ ಬಿದ್ದೋಯ್ತಾವೆ. ಯಾಕ್ಲೆ ಸರೋಜಿ, ಅಂಥದ್ದು ಏನ್ಲೇ ಆಯ್ತು ನಿಂಗೆ? ಹುಷಾರಿಲ್ವೇನೆ? ನಿಮ್ಮನೆಯಿಂದ ದೇವು ಕಾಣ್ದಿದ್ದಂಗೆ ಒಂದು 5-6 ಮಾವನಣ್ಣು ಇತ್ಕೊಂಡು ಹೋಗಿದ್ದೆ. ಆಮೇಲೆ ನೀನು ಬೇರೆ ಒಂದು 5-6 ಮಾವನಣ್ಣು ಕೊಟ್ಟೆ. ಎಲ್ಲ ಕುಂತ್ಕೊಂಡು ಒಂದೇ ಸಲ 10 ಮಾವನಣ್ಣು ತಿನ್ಕೊಬಿಟ್ಟ. ಲೇ ಬೇದಿ ಅಂದರೆ ಬೇದಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ರಾತ್ರಿ ಎಲ್ಲ 10 ಕಿತ ಹೋಗಿದ್ದೀನಿ ಬೇದಿಗೆ. ಅಷ್ಟು ಸಾಲದು ಅಂತ ಬೆಳಿಗ್ಗೆಯಿಂದ ತಿಂದು ಇಲ್ಲ, ಉಂಡು ಇಲ್ಲ, ಮಾಡು ಇಲ್ಲ. ತಿಪ್ಪೆ ಮನೆ
ಇಷ್ಟೇ ಆಗೋಗ್ಬಿಟ್ಟೈತ್ ಕಣ್ಲೆ ನಂದು ಜೀವನ. ಆಯ್ತಿಲ್ಲ, ಮಾವನ ತಿಂದ್ಬಿಟ್ಮೇಲೆ ಆಯ್ತಾನೇ ಇಲ್ಲ. ದೇಯ ಹೇಳ್ತು ಬೇಡ ಅಂತ ನಾನೇ ಕೇಳ್ದಿದಂಗೆ ತಿಂದ್ಬಿಟ್ನ. ಆಯ್ತಾನೇ ಇಲ್ಲ ಕಣ್ಪತಿ, ನನಗೆ ಆಯ್ತಾನೇ ಇಲ್ಲ. ಅಯ್ಯಪ್ಪ ದೇವ್ರೆ, ನಾನು ಇಲ್ಲೇ ಮನಿಕೊಬಿಡ್ತೀನಿ. ನನ್ನ ಕೈಲಿ ನಮ್ಮ ಅಂತ ಕೆಜ್ಜೆ ಇಟ್ಬಿಟ್ಟು ಹೋಗೋಕ್ಕೂ ನನ್ನ ಕೈಲಂತೂ ಆಯ್ತಿಲ್ಲ. ಲೇ ಪದ್ದಿ, ನೀನು ಮಾವನ ತಿಂದಿರ್ಬೇಕು ತಾನೆ, ನಿನಗೂ ಬೇದಿ ಆಗಿರ್ಬೇಕು ತಾನೆ. ಅದಕ್ಕೆ ನಿನ್ನೂ ಏನಾರ ಔಷಧಿ ಐತೇನೋ ಕೇಳ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಏನಾರ ಬೇದಿ ನಿಂತೋಗಂತ ಔಷಧಿ ಇದ್ರೆ ಕೊಡ್ಲೆ, ಹಂಗೇನೆ ತಿನ್ಕೊಬಿಟ್ಟು ಮನಿಕೊಬಿಡ್ತೀನಿ. ಅಯ್ಯೋಲೇ ಸರಜಿ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀನಿ ನೀನು. ಮಾತಾಡಕ್ಕೂ ಆಯ್ತಿಲ್ಲ ಕಣಿ, ಮಾತಾಡಕ್ಕೂ ಆಯ್ತಿಲ್ಲ. ಅಯ್ಯೋ ಕದ್ದು ಮಾವನಣ್ಣು ತಿಂದರೆ ಹಿಂಗೇನೇ ಆಗೋದು. ನಾನು ಆವಾಗಲೇ ಹೇಳ್ದೆ, ನನ್ನ ಪೊದ್ದು ಡಾರ್ಲಿಂಗ್ ಬಿಟ್ಟು ಇನ್ನು ಯಾರೂ ತಿನ್ಬೇಡ್ರಿ ಅಂತ. ಈ ಪೊದ್ದು ಡಾರ್ಲಿಂಗ್ ಬಿಟ್ಬಿಟ್ಟು ಎಲ್ರೂ ತಿಂದಿದ್ದಕ್ಕೆ ಸರಿಯಾಗಿ ಏನೇ ಆಗೈತೆ. ನಾನು ಬೇಕಂತನೇ ಸಾಪ್ ಹಾಕಿದ್ದೆ, ಪೊದ್ದು ಡಾರ್ಲಿಂಗ್ ಮಾತ್ರ ಏನೂ ಆಗಬಾರ್ದು. ಕದ್ಬಿಟ್ಟು ಇನ್ನು ಯಾರು ತಿಂದ್ರೂ ಬೇದಿ ಹೊಟ್ಟೆನ ಉಸುರುವಾಗಿ ಹೋಗ್ಬಿಡ್ಲಪ್ಪೋ ಅಂತ ಹೇಳ್ಬಿಟ್ಟು ನಾನೇನೇನಿಯ ಬೇಕಂತ ಹೇಳ್ಬಿಟ್ಟು ಸಾಪ್ ಹಾಕ್ಬಿಟ್ಟಿದ್ದೆ. ಅಯ್ಯೋ ಸರಜಿ, ನೀನು ನೋಡೋಕ್ಕಾಯ್ತಿಲ್ಲ ನನಗೆ. ಅಯ್ಯೋ ದಯ್ಯ, ಹಿಂಗೆ ಸಾಪಾಕಿದೀಯ ಅಂತ ಒಂದು ಮಾತು ಹೇಳ್ಬಾರ್ದಾಗಿತ್ತೆ. ನನಗೆ ಹೊಟ್ಟೆಲ್ಲ ತೊಳಸ್ತೈತೆ. ಒಡಮಿಟ್ ಆಗೋಗ್ಬಿಡ್ತೀನಿ ಕಣ್ರಪ್ಪ. ಆಸ್ಪತ್ರೆ ನನ್ನ ಕೈಲಿ ಆಯ್ತಿಲ್ಲ. ಮಾವನಣ್ಣು ಬೇಡ ಪದ್ದಿ, ನಿಮ್ಮ ಸವಾಸನೂ ಬೇಡ ಕಣ್ಲೆ. ನಿನಗೆ ಮಾತ್ರ ಏನೂ ಆಗೋಕ್ಕಿಲ್ಲ, ಆದರೆ ನನಗೆ ಮಾತ್ರ ಬೇದಿ ಶುರುವಾಗೋಗ್ಬಿಟ್ಟವೆ ಈ ದಯ್ಯ ಮಾಡಿದ ಕೆಲಸಕ್ಕೆ. ಯಪ್ಪ, ತಿಂದಿರಕ್ಕೂ ಆಯ್ತಿಲ್ಲ, ಕುಂತ್ಕೊಳ್ಳೋಕ್ಕೂ ಆಯ್ತಿಲ್ಲ. ಲೇ ಪದ್ದಿ, ಹೊಂಟಾಯ್ತೀನಿ ಕಣ್ಲೆ. ಏನಾರ ಒಂಚೂರು ಔಷಧಿ ಪೌಷ್ಟಿದ್ರೆ ಕೊಡೆ. ಪದ್ಯ ಸರಾಜಕ್ಕ ಇನ್ನೂ ಒಂದು ಹೊತ್ತು ಮಾವನಣ್ಣು ತಗೊಂಬಿಟ್ಟು ಕೊಡೋಗು. ಪಾಪ ಮಾವನಣ್ಣು ತಿಂದ್ಬಿಟ್ಟು ಆತಾಗ ಹೆಂಗನ್ವೆ ಇನ್ನೊಂದು ಕಿತ ಹುಷಾರಾಗಲಿ. ದಯ್ಯ, ಅವಳು ಪಾಪ, ಅವಳು ಕಷ್ಟಪಟ್ಟು ಒದ್ದಾಡ್ತಾವಳು. ಅವಳು ಬೇದಿ ಆಯ್ತಾವಂತೆ. ನೀನು ನೋಡಿ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ನಿನಗಂತೂ ಒಂಚೂರು ಏನು ಬಾಧೆ ಇಲ್ಲ. ಪಾಪ ನೋಡು, ಅವಳ ಕೈಲಿ ಎದ್ದೊಳಕಾಯ್ತಿಲ್ಲ, ಹಂಗೆ ಸುಸ್ತಾಗೋಗ್ಬಿಟ್ಟು ಹೆಂಗೆ ಬಿದ್ದೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನಿನಗಲ್ಲಿ ತಮಾಷೆನಾ? ಹೀಗೆ ಏನಾರ ಒಂದು ನೀನೇನು ಔಷಧಿ ಏನಾರ ಕೊಡು, ಸೊರೋಗ್ಲಿ. ಪಾಪ ಅವಳು ನೋಡೋಕ್ಕಾಯ್ತಿಲ್ಲ, ಖುಷಿಯಾಗಿ ಆಡೇಳ್ಕೊಂಡು ಹೆಂಗಿದ್ಲು, ಹೆಂಗೆ ಮಾಡಾಕ್ಬಿಟ್ಟೆ ಹೇಳು ನೀನಂತೂ. ಯಾರಮ್ಮ ಹೇಳಿದ್ರು ಕದ್ಬಿಟ್ಟು ಮಾವನಣ್ಣು ತಿನ್ನು ಅಂತ ಹೇಳ್ಬಿಟ್ಟು? ಅಯ್ಯೋ ದಯ್ಯ, ಸರೋಜಿ, ಇನ್ನೊಂದು ಕಿತ ಪೊದ್ದು ಮನೆ ಕೊದಿಯಕ್ಕಿಲ್ಲ, ಬಿಟ್ಟು ಊಟ ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳು. ಆಮೇಕಿಂದ ನಾನೇನಿಯ ನಿನಗೆ ಬೇದಿ ನಿಲ್ಲಂಗೆ ಮಾಡ್ಬಿಡ್ತೀನಿ. ನೀನೇನ ಹಿಂಗೆ ಕೊದ್ಕೋದು ತಿಂತಾ ಇದ್ರೆ ಮಾತ್ರ ಬೇದಿ ಮಾತ್ರ ಆಯ್ತಾನೆ ಐತದ ನಿನಗೆ. ಯಪ್ಪ ಶಿವನೇ, ಅದು ಏನು ಮಾಡಬೇಕು ಅಂತ ಹೇಳು ಶಿವನೇ. ಆಯ್ತಿಲ್ಲ ನನಗೆ. ಇನ್ನೊಂದು ಕಿತ ಪೊದ್ದೇರ್ ಮನೆ ಕದಿಯಂಗಿಲ್ಲ, ಇನ್ನೊಂದು ಕಿತ ಪೊದ್ದೇರ್ ಮನೆಗೆ ಏನೂ ತಿನ್ನಕ್ಕಿಲ್ಲ. ತೆಪ್ಪಾಯ್ತು ಕಣ್ಪದಿ, ತೆಪ್ಪಾಯ್ತು. ಮಾವನಣ್ಣು ತಿಂದ್ಬಿಟ್ಟು ತೆಪ್ಪಾಯ್ತು ಕಣ್ಪದಿ. ಆಯ್ತಿಲ್ಲ ಕಣ್ಪದಿ ನನಗೆ. 7 ಪದಿ ದಯ್ಯಕ್ಕೆ ಇನ್ನೊಂದು ಕಿತ ನಿಮ್ಮ ಮನೆಯಾಗ ಕದಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಯಪ್ಪ ಶಿವನೇ, ಇನ್ನೊಂದು ಕಿತ 4 ಮೂಟೆ ಮಾವನಣ್ಣು ತಂದಿಕ್ಕಿದ್ರು ಮುಟ್ಟಕ್ಕಿಲ್ಲ ಕಣ್ರಪ್ಪ. ನಾನಂತೂ ಮುಟ್ಟಕ್ಕಿಲ್ಲ ಭಗವಂತ. ಈಗ ಹೇಳ್ತಾವಳೆಲ್ಲ ಏನು ತಿನ್ನಕ್ಕಿಲ್ಲ ಅಂತ ದಯ್ಯ. ನೀನೇ ಇವಾಗ ಏನಾರ ಒಂದು ಮಾಡಿ ಪಾಪ ಅವಳಿಗೆ ಸರ್ ಮಾಡು. ಅವಳು ಇನ್ನೊಂದು ಕಿತ ಕೊದಿಯಕ್ಕಿಲ್ಲ ಅಂತ ಹೇಳ್ತಾವಳು ತಾನೆ. ಅವಳು ನನ್ನ ಫ್ರೆಂಡ್ ತಾನೆ, ಕೊದ್ರು ಏನು ಆಗಕ್ಕಿಲ್ಲ. ಅಯ್ಯೋ ಪೊದ್ದು ಡಾರ್ಲಿಂಗ್, ಮಂತಕ್ಕೆ ಹೋಗ್ಬಿಟ್ಟು ಮೊಸರನ್ನೂ ಮಜ್ಜಿಗೆಯನ್ನು ಏನಾರ ತಿನ್ನಕ್ಕೆ ಹೇಳು, ಎಲ್ಲನೂ ಸರೋಯ್ತದೆ. ಈ ಸತ್ತಿರೋ ದೆಯ್ಯಕ್ಕಿರೋ ತಲೆ ಬದುಕಿರೋ ನಿಮ್ಗೆ ಯಾರಿಗೂ ಇಲ್ವಲ್ಲ, ಅದೇನೇನ ವ್ಯತೆ ಎಂತೆಂಥವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ ನೋಡು. ಯಪ್ಪ ಇಷ್ಟು ತಲೆನಾಗ ಬುದ್ಧಿ ಇಲ್ವಲ್ಲ. ಅಯ್ಯೋ ಸರಜಿ, ಹೋಗ್ಬಿಟ್ಟು ಮೊಸರನ್ನೋ ಮಜ್ಜಿಗೆನೋ ಉಣ್ಣೋಗು, ಎಲ್ಲ ಸೊರೋಯ್ತದ ಮನೆಗೆ. ಯಾಕೆ ಈ ಪಾಟಿ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಹೌದೇ ಪದಿ, ಒಂದು ಪ್ಲೇಟ್ ಮಜ್ಜಿಗೆಯನ್ನು ಕೊಟ್ಬಿಡೆ. ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಮನೆಗೆ ಬಿಡ್ತೀನಿ ನಾನು. ಈ ಸರೋಜಿ ಈಗ ತಾನೇ ಬಿಟ್ಟು ಕೂಳು ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಗಲೇ ನನ್ನ ಡಾರ್ಲಿಂಗ್ ಹೇಳ್ತಾಳು ನೋಡು, ಮಜ್ಜಿಗೆಯನ್ನು ಹಾಕೊಂಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು. ಈ ಸರೋಜಿಗೆ ಜನುಮ್ದಾಗ ಬುದ್ಧಿ ಬರೋಕ್ಕಿಲ್ಲ ಬಿಡು. ಆಯ್ತು ಕಣ್ಲೆ ಸರಜಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಗೊಬಿಟ್ಟು ಬರ್ತೀನಿ. ನೀನು ಒಂಚೂರು ಮೊಸರು ಐತೆ, ಮೊಸರನ್ನೇ ಹಾಕೊಂಬಿಟ್ಟು ತಂದು ಕೊಡ್ತೀನಿ. ನೀನು ನೋಡಿದ್ರೆ ನನಗೆ ಕೊಳ್ಳೆಲ್ಲ ಕಿವ್ಸ್ದಂಗೆ ಆಯ್ತೈತೆ. ಇರೆ ಬಂದೆ ಇರೆ. ಯಪ್ಪ ಶಿವನೇ ದೇವ್ರೇ ಕಾಪಾಡಪ್ಪ. ಲೇ ಪದ್ದಿ, ಒಂಚೂರು ಒಗ್ಗರಣೆ ಹಾಕೊಂಬಿಟ್ಟು ತಗೊಬಾರೆ ಮೊಸರುಗೂ ಅನ್ನಕ್ಕೆ. ಹಂಗೆ ತಿನ್ನಕ್ಕೆ ಒಂಥರ ಆಯ್ತದೆ. ಒಂಚೂರು ಒಗ್ಗರಣೆ ಹಾಕೊಂಬಿಟ್ಟು ತಗೊಂಬಿಟ್ಟು ಬಾ, ಅನ್ನಕ್ಕೆ ಹಾಕೊಂಡು ಒಂದು ಅರ್ಧ ಪಾವು ತಗೊಬಿಟ್ಟು ಬಾ ಸಾಕನ್ನ. ಅಯ್ಯೋ ಇವಾಗ ತಿನ್ನಕ್ಕಾಗಕ್ಕಿಲ್ಲ.